ನಾವು ಯುದ್ಧ ಸೃಷ್ಟಿಸಿರುವಂಥ ಸಮಸ್ಯೆಗಳು ಮತ್ತು ಸೃಷ್ಟಿಸಬಹುದಾದಂಥ ಮುಂದಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಕರ್ನಲ್ ಹರಿ ಸರ್ರನ್ನು ಕೇಳಬೇಕಾಗಿರೋದು, ಈಗ ಒಂದು ಪ್ರಶ್ನೆ ಬಂತು ಇಲ್ಲಿ. ಎಕ್ಸ್ಟರ್ನಲ್ ಸಪೋರ್ಟ್ ಸಿಗುವಂಥ ಸಾಧ್ಯತೆ ಎಷ್ಟು ಇರಾನಿಗೆ? ಬೇರೆ ದೇಶಗಳಿಂದ ಸಿಗುವಂಥ ಸಾಧ್ಯತೆಗಳೆಷ್ಟು? ಅದು ಒಂದು ನೇರ ಸಪೋರ್ಟು, ಮತ್ತೊಂದು ಇಂಟರ್ನಲ್ಲಿ ಅವರಿಗೆ ಲಾಜಿಸ್ಟಿಕ್ ಸಪೋರ್ಟು, ವೆಪನ್ ಸಪೋರ್ಟು, ಇಂಥದ್ದು ಮಾಡುವಂಥ ಸಾಧ್ಯತೆಗಳೆಷ್ಟು? ಫಸ್ಟ್ಲಿ ಇದು ಮಾತಾಡೋದಕ್ಕಿಂತ ಮುಂಚೆ ಅವರ ಪರಿಸ್ಥಿತಿ ಏನು, ಚೈನಾದಾಗಲಿ ರಷ್ಯಾದಾಗಲಿ. ರಷ್ಯಾ ಆಲ್ರೆಡಿ ಅವರು ಯುಕ್ರೇನ್ ವಾರಲ್ಲಿ ಬೇಕಾದಷ್ಟು ಪೆಟ್ಟು ತಿಂದಿದ್ದಾರೆ. ಇವರು ನಿಲ್ಲಿಲ್ಲ 2 ವರ್ಷದಿಂದ, ಈಗಲೂ ಆನ್ ಆಗಿದೆ. ಅವರು ಈ ಪರಿಸ್ಥಿತಿಯಲ್ಲಿ ರಷ್ಯಾ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಸೇರಿ ಮತ್ತೆ ಅಮೇರಿಕದ್ದು ಏನಾದರೂ ಬೇಸಸ್ಗಳಿಂದ ಇದಾಗೋ ತೊಂದರೆ ಇದೆ, ಅವರು ಸ್ವಲ್ಪ ಕಷ್ಟ. ಎರಡನೇದು ಅಂತ ಹೇಳಿದರೆ ಎಕ್ಸ್ಟರ್ನಲ್ ಸಪೋರ್ಟ್ ಮಾಡಲಿಕ್ಕೆ ಅವ್ರು ಏನಾದರೂ ಮಾಡಿದರೆ, ರಷ್ಯಾ ಅಲ್ಲಿ 20% ಜ್ಯೂಸ್ಗಳಿದ್ದಾರೆ ಇಸ್ರೇಲಲ್ಲಿ, ರಷ್ಯದ ಜ್ಯೂಸ್ಗಳು ಇಲ್ಲೂ ಇದ್ದಾರೆ, ಎಲ್ಲಿ ರಷ್ಯಾದಲ್ಲೂ ಇದ್ದಾರೆ. ಸೊ ಅವರು ಎಗ್ನೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇಸ್ರೇಲಿಂದು. ಅಫ್ಕೋರ್ಸ್ ಸೂಪರ್ ಪವರ್ಸ್ ಎರಡೂ ಇವು, ಅದು ಒಂದಕ್ಕೊಬ್ಬರಿಗೊಬ್ಬರು ಆಗೋದಿಲ್ಲ. ಎಕನಾಮಿಕಲಿ ದೇ ವಿಲ್ ಕಾಂಪಿಟ್ ದಮ್ಸೆಲ್ಫ್, ಡಿಫೆನ್ಸ್ ವೈಸ್ ದೇ ವಿಲ್ ಕಾಂಪಿಟ್ ದಮ್ಸೆಲ್ಫ್. ಬಟ್ ಈ ಸನ್ನಿವೇಶದಲ್ಲಿ ಇರಾನಿಗೆ ಅವರು ಯಾವ ಸಪೋರ್ಟ್ ಮಾಡೋಂಗಿಲ್ಲ. ಈಗ ಬನ್ನಿ ಚೈನಾಕ್ಕೆ. ಚೈನಾ ಈಸ್ ಆಲ್ರೆಡಿ, ಅವರು ಇದರಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ಕಂಪ್ಲೀಟ್ ಆಯಿಲ್ಗಾಗಲಿ ಏನೇ ಆಗಲಿ ಎಲ್ಲ ಈ ಕಡೆ ಇರಾನ್ ಇಲ್ಲಿ ಡಿಪೆಂಡ್ ಆಗಿದ್ದಾರೆ. ಸೊ ಅವರಿಂದ ಚೈನಾದಿಂದಲೂ ಸಹ ಅಷ್ಟೇನು ಅವ್ರ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಮುಖ್ಯ ಅವರು ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡುವಂಥ ಒಂದು ಆಸಕ್ತಿ ಇರಾನ್ ಮೇಲೆ ಇಲ್ಲ ಅವರಿಗೆ. ಹಾಗೆ ಆಗೋದಾದರೆ ಅಫ್ಘಾನಿಸ್ತಾನದಲ್ಲಿ ನೋಡಿ ನೀವು, ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ, ಆವಾಗ ಅಫ್ಘಾನಿಸ್ತಾನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ರು ರಷ್ಯಾನ್ಸು, ಯಾರೂ ಬಂದಿಲ್ಲ. ಸೊ ಇವರು ಅವರವರ ರಾಷ್ಟ್ರದ ಹಿತ ಬಿಟ್ಟರೆ ಅವ್ರಿಗೆ ಬೇರೆ ಇಲ್ಲ. ಅಕಸ್ಮಾತ್ ಮಹಾಯುದ್ಧ ಇಲ್ಲ, ಎಂಥ ಯುದ್ಧ ಆಗೋ ಚಾನ್ಸಸ್ ಇಲ್ಲ. ಯಾಕೆಂತ ಹೇಳಿದರೆ ಎಕ್ಸ್ಪೆಕ್ಟ್ಸ್ ಈಗ ನಮ್ಮ ದೇಶ ಭಾರತ ನಾವು ಯಾರಿಗಾದರೂ ಸಪೋರ್ಟ್ ಮಾಡಿ ಇರಾನಿಗೋ ಇಲ್ಲ ಅಮೇರಿಕಾಗೂ ಸಪೋರ್ಟ್ ಮಾಡಿದರೆ ನಮ್ಮೆಲ್ಲೂ ಸಹ ಬೀಳುತ್ತೆ ಬಾಂಬು. ವಿ ಡೋಂಟ್ ವಾಂಟ್ ಅವರ್ ಸೆಲ್ಫ್ ಟು ಗೆಟ್ ಡಿಸ್ಟ್ರಾಯ್ಡ್. ನಾವು ನಿರ್ಲಿಪ್ತ ನೀತಿ ಯಾವಾಗಲೂ ಮಾಡಿದ್ದೀವಿ. ಸೊ ನಮ್ಮ ನಾನ್ ಅಲೈನ್ಡ್ ಮೂವ್ಮೆಂಟ್ ನಮ್ಮದಿದೆ. ಸೊ ಹೊರಗಡೆ ರಾಷ್ಟ್ರಗಳಿಂದ ಅವರಿಗೆ ಬರೋದು ಕಮ್ಮಿ. ಇವರು ನಮ್ಮ ಪ್ರೊಫೆಸರ್ ಪ್ರಭಾಕರ್ ಭಾಳ ಚೆನ್ನಾಗಿ ಹೇಳಿದರು, ಈ ಸ್ಲೀಪಿಂಗ್ ಸೆಲ್ಸ್ ಉಗ್ರವಾದಿಗಳು ಅವ್ರನ್ನ ಬಿಡ್ತಾರೆ. ಅದರದ್ದು ಸಂಖ್ಯೆ ನೀವೇ ಹೇಳಿದ್ರಿ, ಹೆಚ್ಚಾಗುತ್ತೆ. ಅದು ಅಮೇರಿಕದಲ್ಲಾಗಲಿ ಎಲ್ಲ ಕಡೆಯೂ ಸಹ ಹೌತೀಸ್ ಮತ್ತು ಯಾರು ಹಿಜ್ಬುಲ್ಲಾಸ್ ಇವರೆಲ್ಲ ಓಪನ್ ಆಗಿ ಮಾಡ್ತಾರೆ. ಇನ್ನು ಇಸ್ಲಾಮಿಕ್ ಕಂಟ್ರೀಸ್ಗಳಲ್ಲಿ ಯಾಕಂದರೆ ಅದು ಇಸ್ಲಾಮಿಕ್ ದೇಶ, ಅದು ಮಾಡಲಿಕ್ಕೆ ಹೊರಟಿದ್ದ ಕೈಮಿನಿ. ಅವನ್ನ ಸಿಂಪತಿ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ, ಒಂದೇ ಸಿಂಪತಿ ಅಷ್ಟೇ. ಈಗ ಈವನ್ ಇಂಡಿಯಾದಲ್ಲಿ ನನ್ನ ಚಿಕ್ಕಬಳ್ಳಾಪುರದಲ್ಲೇ ಆಯ್ತಂತೆ, ಅಲಿಪುರದಲ್ಲಿ ಪ್ರೊಟೆಸ್ಟ್ ಆಯ್ತಂತೆ, ಕಲ್ಕಟ್ಟದಲ್ಲೇ ಆಯ್ತಂತೆ. ಸೊ ಇದು ಬರೀ ಸಿಂಪತಿ ಮಾಡ್ಕೊಂಡು ತಿರುಗಬೇಕಷ್ಟೇ ಹೊರತು. ಬೆಂಗಳೂರಲ್ಲೂ ಆಯ್ತಂತೆ ಇದು. ಸೊ ಪಾಕಿಸ್ತಾನದಲ್ಲಿ ತುಂಬ ಜನ ಸತ್ತರು, 50-70 ಜನ. ಅಮೆರಿಕ ಫೈರ್ ಮಾಡ್ತು, ಅಮೆರಿಕದ ರಾಯಭಾರ ಕಚೇರಿಯಿಂದಲೇ ಫೈರ್ ಮಾಡಿದ್ರು. ಸೊ ಅವಾಗ ಏನು ಮಾಡಬೇಕಾಗಿತ್ತು, ಅಮೆರಿಕ ಒಂದಷ್ಟು ಮಿಸೈಲ್ ಬಿಡಬೇಕಾಗಿತ್ತು ಪಾಕಿಸ್ತಾನದ ಮೇಲೆ. ನಮ್ಮ ಒಂದು ಸ್ವಲ್ಪ ಕಷ್ಟ ಕಡಿಮೆ ಆಗಿರೋದು ಅವ್ರದ್ದು ಬಿಟ್ಟಿದ್ರೆ ಅಲ್ಲ ವಿಷಯ ಹೇಳಿ ಹಾಗೆ. ಸೊ ಐ ಡೋಂಟ್ ಥಿಂಕ್ ದೇ ವಿಲ್ ಸಪೋರ್ಟ್ ಆಕ್ಟಿವ್ಲಿ ಟು ದಿಸ್. ಎಸ್ ಪ್ರಭಾಕರ್ ಸರ್, ಭಾರತದ ರಾಜತಾಂತ್ರಿಕ ಲೆಕ್ಕಾಚಾರಗಳು ಹೆಂಗಿರಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷರ ಜೊತೆಗೆ ಮಾತನಾಡ್ತಾರೆ, ಇಸ್ರೇಲ್ನ ಪ್ರಧಾನಿ ಜೊತೆಗೆ ಮಾತನಾಡ್ತಾರೆ. ಅದನ್ನು ಟ್ವೀಟ್ ಕೂಡ ಮಾಡಿದರು. ಮಾತನಾಡಿದೆ, ನಾನು ಖಂಡಿಸಿದೆ ಇಸ್ರೇಲ್ನ ಮೇಲಾದಂಥ ದಾಳಿಯನ್ನು, UAE ಮೇಲಾದಂಥ ದಾಳಿಯನ್ನು ಖಂಡಿಸಿದೆ ಅಂತ ಅವರು ಟ್ವೀಟು ಕೂಡ ಮಾಡಿದರು. ಬಟ್ ಇರಾನ್ನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಖಮೇನಿಯನ್ನು ಕೊಂದಿರುವಂಥ ವಿಚಾರದಲ್ಲಿ ಎಲ್ಲೂ ಕೂಡ ಭಾರತ ಬಾಯಿ ತೆರೆದಿಲ್ಲ, ಭಾರತದ ಪ್ರಧಾನಿ ಮಾತನಾಡಿಲ್ಲ. ಇದು ಎಚ್ಚರಿಕೆಯ ಹೆಜ್ಜೆನ ಹೆಂಗೆ? ಇದು ಏನು ಲೆಕ್ಕಾಚಾರ ಇದು? ನೋಡಿ, ಇಂಡಿಯಾದ್ದು ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಬಹಳ ಚೆನ್ನಾಗಿದೆ. ಏಕೆ ಅಂದರೆ ಎಷ್ಟೇ ಒತ್ತಡ ಹೊರಗಡೆಯಿಂದ ಬಂದರೂ ಕೂಡ ಅದು ಅಮೇರಿಕಾ ಕಡೆಯಿಂದ ನೀವೇ ಈಗ ಇರಾನ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ಇಂಡಿಯಾಗೆ ತೊಗೊಳ್ಬಾರ್ದು, ಎಣ್ಣೆಯಲ್ಲಿಂದ ರಷ್ಯಾದಿಂದ ತೊಗೊಳ್ಬಾರ್ದು ಅಂತ ಎಲ್ಲ ಶುರು ಮಾಡಿದ್ರು. ಅದೇ ನಾವು ಬಹುಶಃ 30 ವರ್ಷ ಹಿಂದಿನ ಸ್ಥಿತಿ ನೋಡಿದ್ರೆ ಇಂಡಿಯಾ ಒಪ್ಕೊಳ್ಳೋ ಅಂತ ಚಾನ್ಸ್ ಇತ್ತು.
ಆದರೆ ಇವತ್ತಿನ ದಿವಸ ಇಂಡಿಯಾ ಕೂಡ ರಾಜತಾಂತ್ರಿಕವಾಗಿ ಸಾಕಷ್ಟು ಬಲಿಷ್ಠವಾಗಿದೆ. ಎಸ್, ನಾವು ಘೋಷಣೆ ಮಾಡುವಂತಹ ನಮ್ಮ ಎನಿಮಿಗಳು ಲಿಸ್ಟು ತುಂಬ ಇಳಿದೋಗಿದೆ. ನಾವು ಮುಖ್ಯವಾಗಿ ಯಾವ ಕಡೆ ಗಮನ ಕೊಡ್ತಿದ್ದೇವೆ ಅಂದರೆ, ಎಲ್ಲಿ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನಾವು ಎಷ್ಟು ಈ ಬೆಣ್ಣೆಯಿಂದ ಕೂದಲು ತೆಗೆಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ನಮ್ಮ ಸಂಬಂಧಗಳನ್ನ ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಪ್ರಭಾಕರ್ ಸರ್, ನನಗೆ ಯಾಕೆ ಕುತೂಹಲ ಅಂತಂದ್ರೆ ಕೂಡ ಎಲ್ಲರೂ ಬೇಕಾಗಿದೆ ಸರ್. UAE ಮೇಲೆ ಅಟ್ಯಾಕ್ ಆಯ್ತು, ಅಲ್ಲಿನ ಅಧ್ಯಕ್ಷರ ಜೊತೆಗೆ ಪ್ರಧಾನಿ ಮಾತನಾಡಿದ್ರು, ಮತ್ತು ಇಸ್ರೇಲ್ನ ಮೇಲೆ ಪ್ರತಿದಾಳಿ ಆಯಿತು, ಅಲ್ಲಿನ ಪ್ರಧಾನಿ ಜೊತೆಗೂ ಮಾತನಾಡಿದ್ರು. ಒಂದು ದೇಶದ ಸರ್ವೋಚ್ಚ ನಾಯಕನನ್ನ ಕೊಂದು ಹಾಕಲಾಯಿತು, ಪ್ರಧಾನಿ ಮಾತನಾಡಲೇ ಇಲ್ಲ. ಇದು ಎಚ್ಚರಿಕೆಯ ಹೆಜ್ಜೆನ, ಅಂತರ ಕಾಯ್ದುಕೊಳ್ತಾ ಇರೋದಾ, ಹೆಂಗೆ ಇದು? ಇದು ಎರಡು ದೃಷ್ಟಿನಲ್ಲಿರ್ಬೋದು. ತತ್ಕ್ಷಣದಲ್ಲಿ ನಮಗೆ ಬೇರೆ ದೇಶಗಳ ಕ್ರಿಟಿಸಿಸಮು ಹೆವಿಯಾಗಿ ಬರಬಹುದು. ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಎರಡನೇದು, 4-6 ದಿನ ಕಾದು ನೋಡಿ ಪೂರ್ತಿ ಸಮಸ್ಯೆ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ನಾವು ಒಂದು 2 ಸ್ಟೇಟ್ಮೆಂಟ್ ಕಳಿಸೋದಾಗಲಿ, ಅಥವಾ ಪರಿಸ್ಥಿತಿ ತಣ್ಣಗಾದ ನಂತರ ನಮ್ಮ ವಿದೇಶಿ ಮಂತ್ರಾಲಯದಿಂದ ವಾಕ್ತಾರರನ್ನಾಗಲಿ, ನಮ್ಮ ಅಂಬಾಸಡರ್ ಅಲ್ಲಿ ಇರೋರುಗಳನ್ನಾಗಲಿ ಸೇರಿಸಬಹುದು, ಅಥವಾ ನಮ್ಮ ಫಾರಿನ್ ಮಿನಿಸ್ಟ್ರಿ ಅಲ್ಲಿ ಹೋಗಬಹುದು. ಹಾಗಾಗಿ ಇದು ತಪ್ಪು ನಡೆ ಅಲ್ಲ, ಇದು ಯೋಚನಾ ಸ್ಥಿತಿಯಲ್ಲಿ ಇದ್ದೇವೆ. ತಕ್ಷಣ ಇದಕ್ಕೆ ನಾವು ಒಂದು ಸ್ಟೇಟ್ಮೆಂಟನ್ನು ದೀರ್ಘವಾಗಿ ನೀಡುವಂತ ಸಾಧ್ಯತೆ ಜಾಸ್ತಿ ಇದೆ. ಭಾರತ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ, ನಾವು ಅದ್ರ ಜೊತೆ ಮಾಡಿದವರು. ಹಾಗಾಗಿ ಇದು ತಪ್ಪು ನಡೆ ಅಲ್ಲ, ಸ್ವಲ್ಪ ಸಹಿಸ್ಕೊಳ್ಬೇಕು 4 ದಿನ ಅಷ್ಟೇ. ಸರ್, 4ರಿಂದ 6 ವಾರ ಮುಂದುವರಿಬಹುದು ಯುದ್ಧ ಅಂತ ಆದರೆ, ಆರ್ಥಿಕ ತಜ್ಞರಾಗಿ ತಾವು ಭಾರತದ ಯಾವ ಸೆಕ್ಟರ್ ಮೇಲೆ ದೊಡ್ಡ ಹೊಡೆತ ಬೀಳ್ಬೋದು 4ರಿಂದ 6 ವಾರ? ಚಿನ್ನ ಬೆಳ್ಳಿ ಅಂತೆಲ್ಲ ಜನ ಆತಂಕಿತರಾಗಿ ಮಾತನಾಡ್ತಾ ಇರೋದನ್ನು ನೋಡಿದ್ವಿ ನಾವು. ಚಿನ್ನನ ಶಕ್ತಿ ಅನ್ನೋದು ಸಾಮಾನ್ಯರು ಪರಿಗಣಿಸೋ ಸ್ಟೇಜಲ್ಲಿ ಈಗ ಇಲ್ಲ. ಈಗ ಚಿನ್ನ ಹರಾಜಲ್ಲಿ ಇವರು, ನಾನು, ನೀವು ಕ್ಯೂನಲ್ಲಿ ನಿಂತ್ಕೊಂಡ್ರೆ ನಮ್ಮ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಚೈನಾ, ಗೌರ್ಮೆಂಟ್ ಆಫ್ ಬ್ರೆಜಿಲು ನಿಂತ್ಕೊಳ್ಳುತ್ತೆ. ಈಗ ಸರ್ಕಾರಗಳು ಗೋಲ್ಡ್ ಖರೀದಿ ಮಾಡ್ತಾಯಿದೆ. ನಮ್ಮಲ್ಲಿ 1.79% ಗೋಲ್ಡ್ ಜಾಸ್ತಿ ಆಗಿದೆ. ಅದಕ್ಕೆ ಮುಂಚೆ ಪೆಟ್ರೋಲಿಗೆ ಬಂದುಬಿಡ್ತೀನಿ. ಪೆಟ್ರೋಲ್ ಈಸ್ ಆಲ್ವೇಸ್ ಡಿಸೈಡೆಡ್ ಆನ್ ಫ್ಯೂಚರ್ ಮಾರ್ಕೆಟ್, ಫ್ಯೂಚರ್ಸ್ ಅಂತ. ನನಗೆ ಫೆಬ್ರವರಿಗೆ ಇಷ್ಟು ಪೆಟ್ರೋಲ್ ಬೇಕು, ಮಾರ್ಚ್ಗೆ ಇಷ್ಟು ಬೇಕು, ಮೇಗೆ ಇಷ್ಟು ಬೇಕು, ಜೂನಿಗೆ ಇಷ್ಟು ಬೇಕು ಅಂತ ಆಗಲೇ ಡಿಸೈಡ್ ಆಗಿ ರೇಟ್ ಡಿಸೈಡ್ ಆಗಿರುತ್ತೆ. ನಿನ್ನೆ ಫ್ಯೂಚರ್ಸ್ 4% ಜಾಸ್ತಿ ಆಗಿದೆ. ಸೊ ಆ ಕಾರಣ ಸದ್ಯದಲ್ಲಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದಿಲ್ಲ. ಒಂದು ಇದು. ಎರಡನೇ ತಪ್ಪು ನಮ್ಮಿಂದ ಮಾಡಿಸಿದ್ದು ರಷ್ಯಾಯಿಂದ ಕಡಿಮೆ ಮಾಡಿಕೊಂಡಿರೋದು. ನಾವು ಬಹಳ ಕಡಿಮೆ ಬೆಲೆಗೆ ತರಿಸ್ತಾ ಇದ್ವಿ. ಬಟ್ ಅದರ ಒತ್ತಡ ಬೇರೆ ಸೆಕ್ಟಾರ್ಗಳ ಮೇಲೆ ಹೇಗೆ ಪರಿಣಾಮ ಆಗುತ್ತೆ? ಎಕ್ಸ್ಪೋರ್ಟ್ಸ್ ಆಗಲ್ಲ, ಕೆಲವು ಇಂಪೋರ್ಟ್ಸ್ ತೊಂದರೆ ಆಗ್ಬೋದು, ಪ್ರೊಡಕ್ಟಿವಿಟಿ, ಕಾರ್ ಮ್ಯಾನುಫ್ಯಾಕ್ಚರಿಂಗು, ಕಾರ್ ಎಕ್ಸ್ಪೋರ್ಟ್ಸು, ಇವ್ರುಗಳಿಗೆಲ್ಲ ತೊಂದರೆ ಆಗ್ಬೋದು. ಬಟ್ ಸಾಮಾನ್ಯ ಮನುಷ್ಯರಿಗೆ ಕೊಳ್ಳೋ ಸಾಮರ್ಥ್ಯ ಬಹುಶಃ 1-2% ಎಫೆಕ್ಟ್ ಆಗ್ಬೋದೇ ಹೊರತು. ಸೊ ಇದು ತಾತ್ಕಾಲಿಕ, ಬಹಳ ತಾತ್ಕಾಲಿಕ. ನೋಡಿ, ನಮ್ಮ ದೇಶದಲ್ಲಿ ಅಲಿಪ್ತ ನೀತಿಯೇ ನಮ್ಮ ಬಲಿಷ್ಠ ನೀತಿ. ಸೊ ಏನೇ ತೊಂದರೆ ಆದರೂ ಭಾರತ ದೇಶದಲ್ಲಿ ತಾತ್ಕಾಲಿಕನೇ. ಥ್ಯಾಂಕ್ ಯು ಸರ್. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂಥ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.